ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಜಡೇಗೌಡ ಎಂ, ಪ್ರಾಧ್ಯಾಪಕರು, ಬೇಸಾಯ ಶಾಸ್ತ್ರ, ಅರಣ್ಯ ಮಹಾವಿದ್ಯಾಲಯ, ಪೊನ್ನಂಪೇಟೆ. ಇವರು ಜೀವವೈವಿಧ್ಯ ಮತ್ತು ಸಂರಕ್ಷಣೆಯಲ್ಲಿ ಆರ್ಕಿಡ್ ಅಥವಾ ಬೆಟ್ಟದ ಹೂವು ಅಥವಾ ಸೀತಾಳೆ ಹೂವುಗಳು ನಮ್ಮನ್ನು ಆಕರ್ಷಿಸುತ್ತದೆ. ಅಂದರೆ ಕೀಟಗಳನ್ನು, ಚಿಟ್ಟೆಗಳನ್ನು, ಜೇನುನೊಣಗಳನ್ನು ಆಕರ್ಷಿಸಿ ಪರಾಗಸ್ಪರ್ಶಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಆರ್ಕಿಡ್ ಪ್ರಕೃತಿಯಲ್ಲಿ ಸಿಗುವ ಆಭರಣವೆಂದು ವಿಷಯ ತಜ್ಞರು ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಿಲೀಂಧ್ರಗಳನ್ನು ಉಪಯೋಗಿಸಿಕೊಂಡು ಆರ್ಕಿಡ್ ಹೂಗಳು ಸುಂದರವಾಗಿ, ಆಕರ್ಷಣೀಯವಾಗಿ ಅರಳುತ್ತದೆ ಎಂದು ತಿಳಿಸಿದರು. ಈ ವೀಕ್ಷಕರು ಈ ವಿಡಿಯೋವನ್ನು ತಪ್ಪದೇ ನೋಡಬೇಕಾಗಿ ವಿನಂತಿ. ಕಾರಣ, ಇವರು ಆರ್ಕಿಡ್ ಮೇಲೆ ಸಂಶೋಧನೆಗಳನ್ನು ಮಾಡಿ MSc ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಸುಮಾರು 14 ವರ್ಷಗಳ ಕಾಲ ಇದರ ಬಗ್ಗೆ ಸಂಶೋಧನೆ ಮಾಡಿ ತಿಳಿಸಿರುತ್ತಾರೆ. ಹಾಗಾಗಿ ಎಲ್ಲರೂ ತಪ್ಪದೇ ವೀಕ್ಷಿಸಿ. ನನಗೆ ಮೆಡಿಸಿನಲ್ ಪ್ಲಾಂಟು ಅದು ಇಷ್ಟ ಇದೆ, ಬಟ್ ಹೆಚ್ಚಿಗೆ ಇಷ್ಟ ಇರೋದು ಆರ್ಕಿಡ್ಗಳ ಸಂರಕ್ಷಣೆಯಲ್ಲಿ, ಅದರ ಒಂದು ಬಳಕೆ ಮತ್ತು ಅದನ್ನು ವ್ಯವಸಾಯನೂ ಸಹ ಮಾಡ್ತಾ ಇದ್ದೀವಿ. ಏನಾದರೂ ಪ್ರಶ್ನೆ ಇದ್ದರೆ ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ನೀವು ಅರಣ್ಯ ಇಲಾಖೆಯಲ್ಲಿ ಕೆಲವು ಮಾಡ್ಬೋದಾ ಸರ್? ಸೋಷಿಯಲ್ ಫಾರೆಸ್ಟ್ರಿ ಅವರು ಮೆಡಿಸಿನಲ್ ಪ್ಲಾಂಟ್, ಯೂಶಲಿ ಸೋಷಿಯಲ್ ಫಾರೆಸ್ಟ್ರಿ ವತಿಯಿಂದ ಮೆಡಿಸಿನಲ್ ಪ್ಲಾಂಟ್ ಟ್ರೀಸನ್ನು ಪ್ರಮೋಟ್ ಮಾಡ್ಬೋದು. ಫಿಲಾಂಥಸ್ಸು ಮತ್ತು ಕೆಲವು ಮೆಡಿಸಿನಲ್ ಪ್ಲಾಂಟ್ ಟ್ರೀಸನ್ನು ನಾವು, ಟ್ರೀಸ್ ಅಂದರೆ ಮರ ಇರುವಂಥ ಮೆಡಿಸಿನಲ್ ಪ್ಲಾಂಟ್, ನೆಲ್ಲಿ ಮರ ಇರ್ಬೋದು, ಬೇರೆ ಬೇರೆ ಮರಗಳು, ಅದು ಅಗ್ರೋ ಫಾರೆಸ್ಟಿಗೂ ಅಂದರೆ ಕೃಷಿ ಅರಣ್ಯದಲ್ಲಿ ಇರುವಂಥ ಕೆಲವು ಮರಗಳು ಮೆಡಿಸಿನಲ್ ಟ್ರೀಸ್ ಆಗಿರ್ತವೆ. ಅದನ್ನು ರೈತರಿಗೆ ಬೆಳೆಯುವಾಗೆ, ಬಳಕೆ ಮಾಡುವಾಗೆ ಮಾಡಬೇಕು. ಜೊತೆಗೆ ಅಗ್ರೋ ಫಾರೆಸ್ಟಿಯಲ್ಲಿ ಬರೀ ಸ್ಪೆಸಿಫಿಕ್ ಸ್ಪೀಸೀಸ್ ಕೊಡ್ತೀರಾ ಅಥವಾ ಪ್ಲಾಂಟ್? ಓಕೆ. ಸೊ ಆರ್ಕಿಡ್ಸ್ ಬಗ್ಗೆ ನಿಮಗೆ ನಮ್ಮ ವಿದ್ಯಾರ್ಥಿಗಳಂತೂ ನೋಡಿ ಅವ್ರಿಗೆ ಸುಸ್ತಾಗಿರುತ್ತೆ. ಆದರೂ ನಾನು ನಮ್ಮ ಇಲ್ಲಿ ಬಂದಿರುವಂಥ ಒಂದು ಅರಣ್ಯ ಇಲಾಖೆಯವರು ಮತ್ತು ರೈತಾಪಿ ಮಿತ್ರರಿಗೆ ಒಂದು ಸ್ವಲ್ಪ ಹೇಳೋಣ ಅಂತಿದ್ದೀನಿ. ವಿದ್ಯಾರ್ಥಿಗಳಿಗೆ ನಾನು ಅವ್ರ ತಲೆ ತಿಂದು ನನ್ನ ಹತ್ರನೇ ಬರ್ತಾಯಿಲ್ಲ ಅವರು. ಆರ್ಕಿಡ್ಗಳಂದರೆ ಗೊತ್ತಿದೆ ನಿಮಗೆ ಎಲ್ಲರಿಗೂ. ಅದು ಹೆಚ್ಚಿಗೆ ಆರ್ಕಿಡ್ಗೆ ನಾವು ಹೆಚ್ಚಿಗೆ ಏನೋ ಆದ್ಯತೆ ಕೊಡ್ತೀವಿ ಅಂದರೆ ಬರೀ ನೋಡೋಕ್ಕೆ ಚೆನ್ನಾಗಿದೆ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿದೆ, ಅದನ್ನು ನೋಡಬೇಕು ಅಂತ ತೊಗೋತೀವಿ. ಆದರೆ ಅದಲ್ಲ ಆ್ಯಕ್ಚುಲಿ. ಏನಕ್ಕೆ ಆರ್ಕಿಡ್ ಇದೆ ಅಂದರೆ ನೇಚರಲ್ಲಿ ಇಟ್ ಈಸ್ ದ ಇಂಡಿಕೇಟರ್ ಆಫ್ ದಿ ಹೆಲ್ತ್ ಆಫ್ ದಿ ಇಕೋಸಿಸ್ಟಮ್. ಪರಿಸರದ ಆರೋಗ್ಯದ ಸೂಚಕಗಳಂತೆ ಅವು ಆರ್ಕಿಡ್ಗಳಂದರೆ ಬೆಟ್ಟದ ಹೂಗಳು ಅಥವಾ ಸೀತಾಳೆ ಹೂಗಳು ಅಂತಲೂ ಹೇಳ್ತಾರೆ. ಅವು ಪ್ರಕೃತಿಯ ಒಂದು ಪರಿಸರದ ಒಂದು ಸೂಚಕಗಳಂತೆ. ಅವು ಇದ್ದರೆ ಪೊಲ್ಯೂಷನ್ ಇರಲ್ಲ ಮತ್ತು ಎಲ್ಲ ಪರಿಸರ ಎಲ್ಲ ಆರೋಗ್ಯವಾಗಿದೆ ಅಂತ ಅರ್ಥ. ನಮ್ಮ ದೃಷ್ಟಿ ಏನಂದರೆ ಭಾಳ ಸುಂದರವಾಗಿದೆ, ಅದನ್ನು ತೊಗೊಂಡು ಮಾರ್ಕೆಟ್ ಮಾಡಿ, ಅಫ್ಕೋರ್ಸು ಸುಂದರವಾಗಿದೆ ಅದು ಇರಲಿ, ಆದರೆ ಪರಿಸರದಲ್ಲಿ ಅದರದ್ದು ರೋಲ್ ಏನೇ ಅಂತ ನಾವು ಅಧ್ಯಯನ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ. ಸೊ ಅದನ್ನು ಬೇರೆ ಬೇರೆ ಥರ ಎಲ್ಲ ಕಳೀತಾರೆ ನೋಡಿ. ಅವ್ರ ಇಂಡಿಕೇಟರ್ಸ್ ಆಫ್ ಇಕೋಸಿಸ್ಟಮ್ಮು, ಅದು ಬೇರೆ ನೆಲ ಮೇಲೆ ಬೆಳೀತದೆ, ಮರಗಳ ಮೇಲೆ ಬೆಳೀತದೆ. ಮುಖ್ಯವಾಗಿ ಅವು ಅಷ್ಟೇ ಯಾಕೆ ಸುಂದರವಾಗಿದೆ, ಗಿಡಗಳು, ಆರ್ಕಿಡ್ಗಳು ಯಾಕೆ ಅಷ್ಟು ಸುಂದರವಾಗಿದೆ ಅಂತ ಗೊತ್ತಿದೆ ನಿಮಗೆ? ಯಾಕೆ? ಅವರ ಸಂತಾನೋತ್ಪತ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಅದು ಅಷ್ಟು ಅಟ್ರಾಕ್ಟಿವ್ ಕಾಣೋದು. ಅದೇನಕ್ಕೆ ಅಟ್ರಾಕ್ಟಿವ್ ಕಾಣೋದು ಅಂದರೆ ಅದ್ರದ್ದು ಕೀಟಗಳನ್ನೆಲ್ಲ ಏನು ಮಾಡ್ತೇವೆ, ಗ್ರಹಿಸಿ ಅದರ ಮೂಲಕ ಅದು ಸಂತಾನೋತ್ಪತ್ತಿಯನ್ನು ಮಾಡುತ್ತೆ, ಪಾಲಿನೇಷನ್. ಅದಕ್ಕೋಸ್ಕರ ಅದಷ್ಟು ಬ್ಯೂಟಿಫುಲ್ಲಾಗಿ ಕಾಣೋದು ಅದು. ನಾವು ಅದರ ಹಿಂದೆ ಬಿದ್ದಿದ್ವಿ. ಅದು ಎಷ್ಟು ಇಂಟೆಲಿಜೆಂಟ್ ಅಂದರೆ ಆರ್ಕಿಡ್ಗಳು ಎಷ್ಟು, ಬೆಟ್ಟದ ಸಸ್ಯಗಳು ಅಥವಾ ಬೆಟ್ಟದ ಹೂಗಳು ಎಷ್ಟು ಮುಖ್ಯ ಅಂದರೆ ಅವು ನಮ್ಮನ್ನು ಯೂಸ್ ಮಾಡಿ ಪ್ರಪಂಚದ ಎಲ್ಲ ಕಡೆ ಡಿಸ್ಪರ್ಸ್ ಆಗ್ತಾಯಿದೆ. ಅದು ಎಷ್ಟು ಇಂಟೆಲಿಜೆಂಟು ಅಂದರೆ ಆರ್ಕಿಡ್ಸ್ಗಳು, ನಾವೇನು ತಿಳ್ಕೊಂಡಿದ್ದೀವಿ ಅದನ್ನು ನಾವು ಬಳಕೆ ಮಾಡ್ತೀವಿ, ಅವು ಏನು ಮಾಡ್ತೀವಿ ನಮ್ಮ ಮೂಲಕ ಪ್ರಪಂಚದ ಎಲ್ಲ ಕಡೆ ಹರಡ್ತಾ ಇವೆ. ಅಂದರೆ ಅರ್ಥ ಅಷ್ಟು ಅದು ಪಾಲಿನೇಷನ್ ವರ್ಕನ್ನು, ಪಾಲಿನೇಷನ್ ಇರ್ಬೋದು ಅಥವಾ ಸೀಡ್ ಡಿಸ್ಪರ್ಸಲ್ಸ್, ಆ ಗುಣ ಅದಕ್ಕಿದೆ. ಸೊ ಹಾಗಾಗಿ ಅದು ಭಾಳ ಆದ್ಯತೆ ಕೊಡ್ತಾರೆ ಪ್ರಪಂಚದಲ್ಲೆಲ್ಲ. ಭಾಳ ಒಳ್ಳೆಯ ಕಾಸ್ಟ್ಲಿ ಫ್ಲವರು. ನೋಡಿ, ಕೆಲವು ಆರ್ಕಿಡ್ಗಳು ಹುಳುಗಳ ಥರನೇ ಇದೆ, ಜೇನು ಹುಳುಗಳ ಥರ. ಏನಕ್ಕೆ ಆಗಿದೆ? ಇದು ನಮ್ಮ ಕೊಡಗಿನಲ್ಲೇ ಇದೆ, ಇದು ಕೊಡಗಿನಲ್ಲೇ ಇದೆ. ಇದು ಹೂವು, ಆರ್ಕಿಡ್ ಹೂವು, ಕಟಾನಿಯಾ ಪೆಡಕ್ಯುಲರಿಸ್ ಅಂತ. ಇದು ಆರ್ಕಿಡ್ ಹೂ ಮೇಲೆ ಒಂದು ಏನು ಜೇನು ನೋಣ ಕನ್ಫ್ಯೂಷನ್ ಆಗಿ ಫೀಮೇಲ್ ಬಿ ಇರಬೇಕಂತೇಳಿ ಅದು ಹೋಗುತ್ತೆ ಅಲ್ಲಿ, ಅದರ ಮೇಲೆ ಕೂತ್ಕೊಳುತ್ತೆ ಹೂ ಮೇಲೆ. ಆವಾಗ ಏನಾಗುತ್ತೆ, ಪಾಲಿನೇಷನ್ ಕೆಲಸ ಆಗುತ್ತೆ. ಅಂದರೆ ಅದರ ಪರಾಗಸ್ಪರ್ಶ ಕ್ರಿಯೆ ಮಾಡ್ಕೊಳ್ಳೋಕ್ಕೆ ಅದರಂಥ ತಂತ್ರಜ್ಞಾನ ಯಾವ ಜೀವಿಗೂ ಇಲ್ಲ. ಡಾಕ್ಟ್ರೇ ನೋಡಿ ಎಷ್ಟು ಸುಂದರವಾಗಿದೆ. ಆಮೇಲೆ ಇಲ್ಲೊಂದು ನೋಡಿ, ಇಲ್ಲ ಈ ಮರದ ಮೇಲೆ ಇದೊಂದು ಆರ್ಕಿಡ್ ಹುಟ್ಟಿದೆ. ಅಲ್ಲಿ ಹುಟ್ಟಿರುವ, ಏನಕ್ಕೆ ಹುಟ್ಟಿದೆ ಅಂದರೆ ಅದು ಎತ್ತರದಲ್ಲಿ ಆರ್ತಿರುವ ಇದೆಲ್ಲ ಮರದ ಹೂವು ಅಂತ ತಿಳ್ಕೊಂಡು
ಪಕ್ಷಿಗಳು ಮತ್ತು ಕೀಟಗಳು ಬಂದು ಪರಾಗಸ್ಪರ್ಶ ಕ್ರಿಯೆ ಮಾಡ್ತದೆ. ಎಷ್ಟು ಬುದ್ಧಿ ಇದೆ ನೋಡಿ ಅದು ಆರ್ಕಿಡ್ಗಳಿಗೆ. ಸೊ ಹಾಗಾಗಿ ದೇ ಆರ್ ನೋನ್ ಆ್ಯಸ್ ಸೂಪರ್ ಸರ್ವೈವರ್ಸು. ಸೊ ಹಾಗಾಗಿ ಇದಾದರೂ ಅಟ್ಲೀಸ್ಟ್ ನೋಡಿ ಕತೆ ಹೇಳ್ಕೊಂಡ್ರೆ, ಅದಕ್ಕೆ ನಾವು ಬೆಟ್ಟದ ಹೂವು ಅಂತ ಫಿಲಮ್ ಇತ್ತು. ಆಮೇಲೆ ಅಸ್ಸಾಂನಲ್ಲಿ ಅದರ ತಲೆಗೆ ಅದನ್ನು ಮುಡಿಸ್ಕೋತಾರೆ. ಇವನು ಕೊಡಗಿನಲ್ಲೂ ಸಹ ಅದನ್ನು ಮುಡಿಸ್ತಾ ಇದ್ರಂತೆ ಹಿಂದೆ. ಈಗೆಲ್ಲ ಮಾಡರ್ನ್ ಆಗಿಬಿಟ್ಟು ಅದನ್ನು ಕಮರ್ಷಿಯಲ್ ಆರ್ಕಿಡ್ಗೆ ಹೋಗ್ಬಿಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಭಾಳ ಆದ್ಯತೆ ಇದೆ ಕಲ್ಚರಲ್. ಅದನ್ನು ಬೇರೆ ಬೇರೆ ಕಡೆ ಬೆಳೀಬೋದು, ನೆಲ ಮೇಲೆ ಬೆಳೀಬೋದು, ಆಯಿತಾ. ಅದರ ಎಲೆಗಳು ಅದನ್ನೆಲ್ಲ ವೈಜ್ಞಾನಿಕ ಅಧ್ಯಯನ ಮಾಡಿ ಒಂದು ಬೀಜ, ಒಂದು ಕ್ಯಾಪ್ಸೂಲ್ ಅಂತ ಹೇಳ್ತೀವಿ, ಇದರಲ್ಲಿ 3 ಮಿಲಿಯನ್ ಸೀಡ್ಸ್ ಇರ್ತದಂತೆ. ಒಂದು ಸಣ್ಣ ಕಾಯಿಯಲ್ಲಿ 3 ಮಿಲಿಯನ್ ಅಂದರೆ ಎಷ್ಟೋ 30 ಲಕ್ಷ ಇದೆ, 30 ಲಕ್ಷ ಅಷ್ಟು ಸೀಡ್ಸ್ ಇರ್ತವಂತೆ. ಅದು ಆ್ಯಕ್ಚುಲಿ ತಾನಾಗಿ ಜರ್ಮಿನೇಷನ್ ಆಗಲ್ಲ, ಅದರಲ್ಲಿ ಎಂಡೋಸ್ಪರ್ಮ್ ಅಂತ ಒಂದು ಅಂಶ ಇಲ್ಲ. ಅದಕ್ಕೋಸ್ಕರ ಅದು ಬೇರೆ ಒಂದು ಮೈಕ್ರೋರೈಜಾ ಅಂತ ಒಂದು ಜೀವಿ ಇದೆ, ಮೈಕ್ರೋರೈಜಾ ಅಂತ. ಮೈಕ್ರೋರೈಜಾದ ಏನು ಉಪಯೋಗ ಅಂದರೆ ಫಾಸ್ಫರಸನ್ನು ಸಾಲ್ಬಿಲೈಸ್ ಮಾಡಿ ಕೊಡುವಂಥ, ATPಗೆ ಎನರ್ಜಿ ಕೊಡುವಂಥ ಒಂದು ಬ್ಯಾಕ್ಟೀರಿಯಾ. ಅದನ್ನು ಒಂದು ವೈರಸ್, ಅದು ಫಂಗಸ್, ಅದ್ರ ಮೂಲಕ ಅದು ಜರ್ಮಿನೇಷನ್ ಮಾಡುತ್ತೆ ಅಂತ. ಸೊ ಹಾಗಾಗಿ ನಾವು ಹೆಚ್ಚಿಗೆ ಆರ್ಕಿಡ್ಗಳು ಸಹ ಮುಖ್ಯ. ಸಾಹೇಬ್ರೆ, ನಾವು ಈಗಾಗಲೇ ಮಾಡ್ತಾಯಿದ್ವಿ, ಮುಗೀತು, ಒಂದು 2 ನಿಮಿಷ. ಅವರಿಗೆ ಸ್ವಲ್ಪ ಆರ್ಕಿಡ್ಗಳು ನೋಡಲಿ, ಪ್ರಕೃತಿಯಲ್ಲಿ ನೋಡಬೇಕು. ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಆಭರಣ ಅವುಗಳು, ಪ್ರಕೃತಿ ಆಭರಣ, ಜೆವೆಲ್ಸ್ ಆಫ್ ನೇಚರ್ ಅಂತ ಹೇಳ್ತಾರೆ. ಸೊ ಅದರದ್ದು ವೈಜ್ಞಾನಿಕ ಚಿಂತನೆ ಎಲ್ಲ ಮಾಡಿದಾಗ ಅದರಲ್ಲಿ ಅಷ್ಟೊಂದು 3 ಮಿಲಿಯನ್ ಸೀಡ್ಸ್ ಇದೆ ಅಂತ ನೋಡಿ. ಅದು ಜರ್ಮಿನೇಷನ್ ಆಗಬೇಕಾದ್ರೆ ಫಂಗೈ ಬೇಕು, ಒಂದು ಮೈಕ್ರೋರೈಜಾ ಅಂತ. ಹಿಂದಿ ಏನಂತಾರೆ ಫಂಗೈಗೆ ಕನ್ನಡದಲ್ಲಿ? ಶಿಲೀಂಧ್ರ. ಒಂಥರ ಸಣ್ಣ ಶಿಲೀಂಧ್ರ ಇದ್ದು ಅದರ ಅಸೋಸಿಯೇಷನ್ ಅದು ಪ್ರಕೃತಿಯಲ್ಲಿ ಉತ್ಪತ್ತಿ ಆಗುವಂಥದ್ದು. ಸೊ ಹಾಗಾಗಿ ಅದರ ಭಾಗಗಳು, ಅದರ ಹೂಗಳು ಬೈಲ್ಯಾಟ್ರಿ ಸಿಮೆಟ್ರಿಕಲ್ ಅಂದರೆ 3 ಪೆಟಲ್ಸ್ ಇರ್ತದೆ, 3 ಸೆಪಲ್. ಒನ್ ಆಫ್ ದಿ ಪೆಟಲ್ಸ್ ಮಾಡಿಫೈಡ್ ಇಂಟು ಎ ಲೆಬಲಮ್, ಲಿಪ್ ಥರ. ಇಲ್ಲಿ ಲಿಪ್ ಥರ ಇದೆಲ್ಲ ಯಾಕೆ ಆಗಿದೆ ಗೊತ್ತಾ? ಲಿಪ್ಪು ಅರಣ್ಯ ಇಲಾಖೆಯವರು ನೋಡಬೇಕು. ಅದು ಬಂದು ಇನ್ಸೆಕ್ಟ್ ಲ್ಯಾಂಡ್ ಮಾಡೋಕ್ಕೆ, ಲ್ಯಾಂಡಿಂಗ್ ಏರಿಯಾ ಅದು. ಸೊ ಅಲ್ಲಿ ಬಂದು ಕೂತ್ಕೊಂಡು ಈಸಿಯಾಗಿ ಒಳಗೆ ಹೋಗಿ ಪೋಲನನ್ನು ತೊಗೊಂಡು ಅಥವಾ ಪಾಲಿನೇಷನ್ ಮಾಡೋಕ್ಕೆ ಉಪಯೋಗ ಆಗುತ್ತೆ. ಅಷ್ಟು ಒಂದು ಅದರ ಒಂದು ಸೂಪರ್ ಸರ್ವೈವಿಂಗ್ ಮೆಕ್ಯಾನಿಸಮ್ ಇದೆ ಅದಕ್ಕೆ. ಸೊ ಅದರಲ್ಲಿ ಹೂಗಳು ಬೇರೆ, ರೆಸೀಮ್ ಇದೆ, ಸ್ಪೈಕ್ ಇದೆ. ಸಾಮಾನ್ಯವಾಗಿ ಸ್ಪೈಕೇ ಹೆಚ್ಚಿಗಿರೋದು ಆರ್ಕಿಡ್ಗಳಲ್ಲಿ. ಸ್ಪೈಕ್ ಉದ್ದಾಗಿರ್ತದಲ್ಲ, ಸ್ಪೈಕ್ ಅಂತ ಹೇಳ್ತೀವಿ, ಅದನ್ನು ಹೆಚ್ಚಿಗೆ. ಅದೆಲ್ಲ ಏನಕ್ಕೆ, ವೈ ದೇ ಆರ್ ಸೋ ಅಟ್ರಾಕ್ಟಿವ್, ವೈ ಆರ್ಕಿಡ್ಸ್ ಆರ್ ಸೋ ಅಟ್ರಾಕ್ಟಿವ್ ಹೇಳಿ ನೋಡೋಣ. ಏನಕ್ಕೆ ಹೇಳಿ ತುಂಬ ಆಕರ್ಷವಾಗಿದೆ? ಯಾಕೆ? ಸಂತಾನೋತ್ಪತ್ತಿ ಮಾಡೋಕ್ಕೆ ಅಥವಾ ಪರಾಗಸ್ಪರ್ಶ ಕ್ರಿಯೆ ಮಾಡಿಸೋಕ್ಕೆ, ಅದು ಕೀಟಗಳಲ್ಲಿ ಬರಲಿ ಅಂತ, ಕೀಟದ ಆಕರ್ಷಣೆ ಮಾಡೋಕ್ಕೋಸ್ಕರ ಮಾಡಿದೆ. ಮನುಷ್ಯರನ್ನ ಆಕರ್ಷಣೆ ಮಾಡೋಕ್ಕೆ ಬಂದಿಲ್ಲ ಅದು. ನಾವು ತಿಳ್ಕೊಂಡಿದ್ವಿ ಅದು ಆ ಥರ ಒಂದು ಬುದ್ಧಿ ಅದಕ್ಕೆ ಇದೆ. ಸೊ ಹಾಗಾಗಿ ಅದನ್ನು ನಾವು ಯಾವುದೋ ಒಂದು ಕಾನ್ಫರೆನ್ಸಲ್ಲೂ ಹೇಳಿದ್ದೆ, ಅದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಸಾಹೇಬರು ಇದ್ದರು ಅದರಲ್ಲಿ. ಓಕೆ, ಇದನ್ನೆಲ್ಲ ಸ್ವಲ್ಪ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಲು ಹೇಳ್ತಾ ಇರ್ತೀನಿ, ಆಯಿತಾ. ಸೊ ಅವೆಲ್ಲಲ್ಲಿ ಬೆಳೀತವೆ, ನೀವು ಗೊತ್ತಿರೋದು. ತಲಕಾವೇರಿ ಕಡೆಲ್ಲ ಮರಗಳಲ್ಲಿ ಬೆಳೆಯೋ ಜೊತೆಗೆ ಕಲ್ಲುಗಳ ಮೇಲೆ ಬೆಳೀತದೆ, ಮಣ್ಣಲ್ಲಿ ಬೆಳೀತದೆ, ಮತ್ತು ಡೆಡ್ ಆ್ಯಂಡ್ ಡಿಕೇಯಿಂಗ್ ಮಾಡ್ತದೆ. ಕೆಲವು ಆರ್ಕಿಡ್ಗಳು ಅಕ್ವಾಟಿಕ್ ಇದೆ ನೋಡಿ, ಹೆಬನೇರಿಯಾ ರೆಪೆನ್ಸ್ ಅಂತೇಳಿ ನೀರಿನಲ್ಲೂ ಬೆಳೀತದಂತೆ. ನಾನು ನೋಡೇ ಇಲ್ಲಪ್ಪ, ಮೊನ್ನೆ ಎಲ್ಲೋ ಹೇಳ್ತಾಯಿದ್ರು ಅದನ್ನು. ಸೊ ಭಾಳ ಮುಖ್ಯ. ಸೊ ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೀನಿ. ಸೊ ದೀಸ್ ಆರ್ ದಿ ಅವರು ಎಲ್ಲೆಲ್ಲಿ ಹೆಂಗೆ ಬೆಳೀತವೆ ಅಂತ ಅದು ಒಂದಿದು. ಸೊ ಅದರಲ್ಲಿ 2 ಥರ, ಮೊನೋಪೋಡಿಯಲ್ ಆ್ಯಂಡ್ ಸಿಂಪೋಡಿಯಲ್. ಒಂದೇ ರೂಟಿಂದ ಒಂದೇ ಒಂದು ಸಿಂಗಲ್ ಸ್ಟೆಮ್ ಬರೋದಕ್ಕೆ ಮೊನೋಪೋಡಿಯಲ್ ಅಂತಾರೆ. ಒಂದು ರೈಸೋಮಿಂದ ಮೆನಿ ಸ್ಟೆಮ್ಸ್ ಬರ್ತದೆ, ಅದಕ್ಕೆ ಸಿಂಪೋಡಿಯಲ್ ಅಂತ. ಆ ಥರ ಗುಣ ಎಲ್ಲ ಅದಕ್ಕಿದೆ. ಅದರ ಬೇರುಗಳು ಸಹ ವ್ಯತ್ಯಾಸ ಇದೆ. ಸೊ ಪ್ರಪಂಚದಲ್ಲೆಲ್ಲ ಯಥೇಚ್ಛವಾಗಿ 30,000 ಸ್ಪೀಸೀಸ್ಗಳಿದೆ ಪ್ರಪಂಚದಲ್ಲಿ. 30,000. ಯಾವ ಫ್ಯಾಮಿಲಿನೂ ಆರ್ಕಿಡೇಸ್ಲಿ ಅಷ್ಟೊಂದಿರೋದು. ಭಾರತದಲ್ಲಿ ಹೆಚ್ಚು ಕಡಿಮೆ ಒಂದು 1,300 ಸ್ಪೀಸೀಸ್ ಇದೆ ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ 400 ಇದೆ. ಹೆಚ್ಚಿಗೆ ಸ್ಪೀಸೀಸ್ ಇರೋದು ನಾರ್ತ್ ಈಸ್ಟಲ್ಲಿ, ಅಲ್ಲಿ 900 ಸ್ಪೀಸೀಸ್ ಇದೆ. ಹಾಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲೂ ಸಹ ತುಂಬ ಆರ್ಕಿಡ್ಗಳಿದೆ. ಹೆಚ್ಚು ಕಡಿಮೆ 140 ಸ್ಪೀಸೀಸು ಅಂಡಮಾನ್ ಐಲ್ಯಾಂಡ್ಗಳು. ನಮ್ಮ ಕೊಡಗಿನಲ್ಲೂ ಸಹ ಹೆಚ್ಚು ಕಡಿಮೆ ಈಗಾಗಲೇ ವರದಿ ಬರೋ ಪ್ರಕಾರ ಒಂದು 65 ಸ್ಪೀಸೀಸ್ ಮಾಡಿದ್ದಾರೆ. ಬಟ್ ನನ್ನ ಒಂದು 14 ವರ್ಷದ ಒಂದು ಸರ್ವಿಸಲ್ಲಿ 128 ಸ್ಪೀಸೀಸನ್ನು ಮಾಡಿದ್ದೀವಿ, ಅಂದರೆ ಕಂಡುಹಿಡಿದೀವಿ. ಇನ್ನೊಂದು 62 ಸ್ಪೀಸೀಸ್ ಎಕ್ಸ್ಟ್ರಾ ಬಂದಿದೆ. ಅಂದರೆ ಇಲ್ಲಿ ಐಡೆಂಟಿಫೈ ಬೇರೆ ಕಡೆ ಮಾಡಿದ್ದಾರೆ, ಬಟ್ ಇಲ್ಲಿದೆ ಅಂತ ನೋಡಿದ್ದೀವಿ ನಾವು. ಅದೀಗ ಪಬ್ಲಿಕೇಶನ್ ಆಗ್ತಾಯಿದೆ, ಕೆಲವು ಕಡೆ ಆಗಿದೆ. ಸೊ ಹೀಗಾಗಿ ಇದರಲ್ಲಿ ಅಧ್ಯಯನ ಮಾಡಿ ಪ್ರಕಾರ ನಾವು 6 ಹ್ಯಾಬಿಟೇಟ್ಲಿ ಅಧ್ಯಯನ ಮಾಡಿದ ಪ್ರಕಾರ ಯಾವ ಆರ್ಕಿಡ್ಗಳಿದೆ ಇಲ್ಲಿ ಕೊಡಗಿನಲ್ಲಿ. ಇದೆಲ್ಲ ಡಿಫ್ರೆಂಟು ಎಕೋಸಿಸ್ಟಮ್ ನಾವು ಸ್ಟಡಿ ಮಾಡಿದ್ದು. ನಮ್ಮ ಸ್ಟೂಡೆಂಟ್ಸು ನಾವೆಲ್ಲ ಹೋಗಿ ಅಧ್ಯಯನ ಮಾಡಿದಾಗ ನಾವು, ನನ್ನ MSc ಸ್ಟೂಡೆಂಟ್ ವರ್ಕ್ ಮಾಡಿದ್ದು. ಸೊ ಇದನ್ನೆಲ್ಲ ಅಧ್ಯಯನ ಮಾಡಿ ಅದರ ವೈವಿಧ್ಯತೆ ನೋಡಿದ ಪ್ರಕಾರ ಒಂದು 56 ಥರದ ಎಪಿಫೈಟಿಕ್ ಮರಮೇಲೆ ಬೆಳೆಯುವಂಥ ಆರ್ಕಿಡ್ಗಳು, ಇವು ಮರಮೇಲೆ ಬೆಳೆಯುವಂಥ ಆರ್ಕಿಡ್ಗಳನ್ನು ನಾವು ಕಂಡುಹಿಡಿದಿದ್ವಿ ಇಲ್ಲಿ.
ಸೊ ಈಗ ಏನು ನಮ್ಮ ಅರಣ್ಯ ಇಲಾಖೆಯಲ್ಲಿ ನೀವು ನೋಡ್ತಾ ಇರ್ತೀರ, ಸೀತೆ ಹೂವು ಅಂತ ಈಗ ಹೂವು ಆಗ್ತಾ ಇದೆ, ದ್ರೌಪದಿ ದಂಡೆ ಅಂತಿದೆ ಅಲ್ವಾ, ಈ ಡೆಂಡ್ರೋಬಿಯಮ್, ಬಲ್ಬೋಪಿಲಮ್ ಅಂತ ಈ ಥರ ಇದೆ. ಅದನ್ನೆಲ್ಲ ಸಂರಕ್ಷಣೆ ಮಾಡಬೇಕು. ಇವಾಗ ನಾವು ಅರಣ್ಯ ಇಲಾಖೆಯವರು ಅದನ್ನೇ ಕೇಳ್ತಾ ಇದ್ದೀವಿ, ದೇವರ ಕಾಡುಗಳಲ್ಲಿ ಮತ್ತು ಇಂಟ್ರೆಸ್ಟೆಡ್ ಫಾರ್ಮರ್ಸಿಗೆ ನಾವು ರೆಸ್ಟೋರೇಷನ್ ಮಾಡೋಣ ಅಂತ. ಕೆಲವು ನಾವು ಸ್ವಲ್ಪ ದುಡ್ಡು ಬಂದಿದೆ, ಅದರ ಮೂಲಕ ಸಾಹೇಬರ ಪರ್ಮಿಷನ್ ತೊಗೊಂಡು ನಾವು ಅಲ್ಲೇ ಕಪಾತ್ ಮಾಡಿದಾಗ ಮರಗಳೆಲ್ಲ ಬಿದ್ದೋಗುತ್ತವಲ್ಲ, ಕೆಲವು ಆರ್ಕಿಡ್ಗಳೆಲ್ಲ ಬಿದ್ದೋಗುತ್ತೆ. ಅರಣ್ಯ ಇಲಾಖೆ ನಾವೆಲ್ಲ ತೊಗೊಂಡು ಒಂದು ಲಾರಿಲಿ ತೊಗೊಂಡೋಗಿ ಕಾಡಿಗೆ ಹೋಗಿ ರೆಸ್ಟೋರ್ ಮಾಡೋಣ ಅಂತ ಐಡಿಯಾ ಇದೆ. ಸೊ ಅದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡೋಣ. ಸೊ ಇದೆಲ್ಲ ಆಮೇಲೆ ನೆಲ ಮೇಲೆ ಬೆಳೆಯುವಂಥದ್ದು ಅದು ಇದೆ. ಅದು ಹೆಚ್ಚು ಕಡಿಮೆ 24 ಸ್ಪೀಸೀಸ್ ಇದೆ. ಇದು ನೋಡಿ, ಇದು ನಾನು ಗಾಳಿ ಬೀಡಲ್ಲಿ ಹೋಗಿದ್ದೇನೆ. ಸ್ಪೈರಾಲಿಸ್ ಅಂತ ಒಂದು ಹೂವು ಹಿಂಗೆ ಬರುತ್ತೆ ಮೇಡಮ್, ಹಿಂಗೆ ಸುತ್ತಕೊಂಡು ಹಾವು ಥರ, ಅಂಥ ಒಂದು ವೈವಿಧ್ಯತೆ ಅದರಲ್ಲಿದೆ. ಹಾಗಾಗಿ ಟ್ರೈಪೋಡಿಯಾ ಅಂಗುಲೋಸಾ ಅಂತ ಅದೊಂದು ಸ್ಪೀಸೀಸ್ ಸಿಕ್ತು ಮೊನ್ನೆ, ಈಗ ಒಂದು 2 ವಾರದ ಹಿಂದೆ ಸಿಕ್ಕಿದ್ದು ನಾವು ನೋಡಿದ್ದು ಟ್ರಿಪೋಡಿಯಾ. ಈ ಥರನ ಬೇರೆ ಬೇರೆ ಇದೆ. ಇದು ಟೆರೆಸ್ಟ್ರಿಯಲ್ ಆರ್ಕಿಡ್ ನೆಲ ಮೇಲೆ, ಈ ಗಾಳಿಬೀಡು, ಬ್ರಹ್ಮಗಿರಿ, ಪುಷ್ಪಗಿರಿ, ತಲಕಾವೇರಿಗಳೆಲ್ಲ ನೀವು ಹೋದಾಗ ನಮ್ಮ ಅರಣ್ಯ ಇಲಾಖೆಯವರು ಎಲ್ಲ ನೋಡ್ತೀರಾ ಇದನ್ನು. ಬಟ್ ಯಾವುದು ಅಂತ ಗುರುತಿಸ್ಬೇಕು, ಗುರುತಿಸಿದರೆ ನೀವೇ ಅದರ ಸಂರಕ್ಷಣೆ ಮಾಡೋಕ್ಕೆ ಆಗುತ್ತೆ. ಸೊ ಇದು ಐಕಾನಿಕ್ ಆರ್ಕಿಡ್ ಅಂತ ಹೇಳ್ತೀನಿ. ಇದು 4 ಸ್ಪೀಸೀಸು ಭಾಳ ಮುಖ್ಯವಾಗಿ ಇಲ್ಲಿ ಕಂಡು ಬರುತ್ತೆ ಕೊಡಗಿನಲ್ಲಿ. ಒಂದು ಸೀತೆಪೂ ಅಲ್ವಾ, ಇನ್ನೊಂದು ಸಿಂಬಿಡಿಯಮ್ ಅಂತ, ಅದೊಂದು ದೊಡ್ಡ ದೊಡ್ಡ ಹ್ಯೂಜ್ ಆರ್ಕಿಡ್ ಮರಗಳಲ್ಲಿ ಬೆಳೀತದೆ. ಅದು ನೋಡಿರಬೇಕು ನೀವು, ಅಲ್ಲಿ ಮಧ್ಯ ಇದೆಯಲ್ಲ, ಅದು ಮರದ ಮೇಲೆ ಲಾರಿ ತೊಗೊಂಡು ತುಂಬಿದ್ರೆ ತುಂಬಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿ ಬೆಳೀತದೆ. ಆಮೇಲೆ ಇನ್ನೊಂದು ಎರಿಡಿಸ್ ಕ್ರಿಸ್ಪಾ ಅಂತೇಳಿ, ಇದೆಲ್ಲಿ ಇದೆ, ಇದು ದ್ರೌಪದಿ ದಂಡೆ ಅಂತ ಹೇಳ್ತಾರೆ ಅದನ್ನು. ಇದು ಸೀತಾಳೆ ದಂಡೆ, ಅದನ್ನು ದ್ರೌಪದಿ ದಂಡೆ ಅಂತಾರೆ. ಆ ಕಡೆದು ಎರಿಡಿಸ್ ಮ್ಯಾಕ್ಯುಲೋಸಾ, ಅದು ಹೆಚ್ಚಿಗೆ ಇಲ್ಲಿ ಬರಲ್ಲ, ಈ ಇದರಲ್ಲಿ ಸೋಮವಾರಪೇಟೆ ಕಡೆ ಇದೆ. ಅದು ಈ ಕಡೆ ಇಲ್ಲವೇ ಇಲ್ಲ. ಅದು ಐರಿಡಿಸ್ ದಟ್ ಇಸ್ ಆಲ್ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ. ಸೊ ಹೀಗಾಗಿ ಅದು ನಾವು ಅಧ್ಯಯನ ಮಾಡೋದ ಪ್ರಕಾರ ಆ್ಯಕ್ಚುಲಿ ಬ್ರಹ್ಮಗಿರಿಲಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಬಟ್ ಈಗ ನೋಡಿದ್ರೆ ಅದು ಪುಷ್ಪಗಿರಿಲಿ ಜಾಸ್ತಿ ಇದೆ ಅಂತ ಕಂಡು ಹಿಡಿದಿದ್ದೀವಿ. ಬ್ರಹ್ಮಗಿರಿಲಿ ಜಾಸ್ತಿ ಇದೆ ಅಂತ ಆ್ಯಕ್ಚುಲಿ. ಅದಕ್ಕೆ ಇಂದಿನ ಜನರು ಪುಷ್ಪಗಿರಿ ಅಂತ ಹೆಸರು ಹೇಗೆ ಕೊಟ್ಟಿದ್ದಾರೆ ಅಂತ ನಂಗೆ ಈಗ ಅರ್ಥ ಆಗ್ತಾಯಿದೆ. ಆಫ್ಟರ್ 14 years ಆಫ್ ಸ್ಟಡಿ ಐ ಕೇಮ್ ಟು ನೋಟ್, ಅವರು ಎಷ್ಟು ಬುದ್ಧಿವಂತರು. ಪುಷ್ಪಗಿರಿ ಅಂತ ಹೇಳಿದ್ರೆ ನೀವು ಈಗ ಹೋಗಿ ನಿಮಗೆ ಯಥೇಚ್ಛವಾಗಿ ಬರೀ ಆರ್ಕಿಡ್ಗಳೇ ಕಾಣುತ್ತೆ. ನಾನು ಲಾಸ್ಟ್ ವೀಕ್ ಹೋಗಿದ್ದೆ, 2-3 ದಿನದ ಭಾನುವಾರ, ಪೂರ್ತಿ ನೋಡಿದ್ರೆ ಬೆಟ್ಟೆಲ್ಲ ಬರೀ ಆರ್ಕಿಡ್ಗಳೇ. ಸೊ ಅದಕ್ಕೆ ಅದನ್ನು ಪುಷ್ಪಗಿರಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಡೈವರ್ಸಿಟಿ ಜಾಸ್ತಿ ಇದೆ. ಸೊ ಹಾಗಾಗಿ ಇದೆಲ್ಲ ರೇರ್ ಪ್ಲಾಂಟ್ಸ್, ಅದರಲ್ಲೂ ರೇರ್ ಎಂಡೇಂಜರ್ಡ್ ಇದೆ. ಕನ್ಸರ್ವೇಷನ್ ಮಾಡ್ತಾಯಿದ್ದೀವಿ. ನ್ಯಾಚುರಲ್ ಏರಿಯಾದಲ್ಲೂ ತಾವಾಗಿ ಉಟ್ಕೊಳ್ಳೋದಕ್ಕೆ ನಾವು ಇನ್ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ತಾನಾಗಿ ಬೆಳ್ಕೋದು ನೋಡಿ, ಅದರ ಎಂಟೈರ್ ಮೌಂಟೇನಲ್ಲೇ ಬೆಳೀತದೆ. ಅವು ಡೆಸಿಡಿಯಸ್ ಫಾರೆಸ್ಟ್ಲಿ ಇರ್ತದೆ. ಗ್ರಾಸ್ ಲ್ಯಾಂಡಲ್ಲಿರುವಂಥ ಒಂದು ಆರ್ಕಿಡ್ ಪೆಕ್ಟಾಲಿಸ್ ಜೈಗ್ಯಾನ್ಶಿಯಾ ಅಂತ. ಸೊ ಅದು ತುಂಬ ಚೆನ್ನಾಗಿದೆ. ಅದನ್ನು ಇಲ್ಲಿ ತಂದು ಬೆಳೆದ್ರೆ ಸರಿಯಾಗಿ ಬರಲ್ಲ ಸರ್. ಅದು ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ್ಯಾಟ್. ಹಾಗಾಗಿ ಇದು ನೋಡಿ, ಅದೇನೋ ನಾನು ಒಂದು ಸತಿ ತಡಿಯಾಂಡೋ ಮಾಲಿಗೆ ಹೋಗಿದ್ದಾಗ ಎಂಟೈರ್ ಮೌಂಟೇನ್ ವಾಸ್ ದಿಸ್ ಪರ್ಟಿಕ್ಯುಲರ್ ಆರ್ಕಿಡ್, ಸೆಟೇರಿಯನ್ ನೆಪೆಲೆನ್ಸ್ ಅಂತೇಳಿ. ಅದು ತುಂಬ ಇದೆ. ಅದು ಟ್ಯೂಬರ್ ಇರುತ್ತೆ. ಆ ಟ್ಯೂಬನ್ನು ಇವನ್ ವೈಲ್ಡ್ ಬೋರ್ಸು ಅದನ್ನು ತಿನ್ನುತ್ತೆ, ಬಟ್ ಅದೇ ಸರ್ವೈವ್. ಇದು ಆಗ್ರೋ ಫಾರೆಸ್ಟಿಗೆ ನಾವು ಸರ್ಕಾಸಿಟಮ್ ಕನ್ಸರ್ವೇಷನ್ ಅಂದರೆ, ನಾವು ಈ ಕೃಷಿ ಅರಣ್ಯ ಪ್ರದೇಶದಲ್ಲಿ ಬೆಳೆಯುವ ಒಂದು ಕೆಲವು ಸ್ಥಳೀಯ ಮರಗಳಲ್ಲಿ ಬೆಳೀತದೆ. ಅದಕ್ಕೆ ನಾವು ಏನಂತೀವಿ, ಸರ್ಕಾಸಿಟಮ್ ಕನ್ಸರ್ವೇಷನ್. ಅಂದರೆ ಸ್ಥಳೀಯ ಮರಗಳನ್ನು ಬೆಳೆಯುವಂಥ ಹೊಲಗಳಲ್ಲೂ ಸಹ ಆರ್ಕಿಡ್ಗಳಿದೆ. ಈಗ ಇದೆಲ್ಲ ನಾವು ಇಲ್ಲಿನೇ ಕುಂದದ ಹತ್ರ ಒಬ್ಬರು ಎಲ್ಲದ ಹೊಲದಲ್ಲಿ ತಗೊಂಡ್ರು ನೋಡಿ ಮರ. ಆಗ್ರೋ ಫಾರೆಸ್ಟ್ ಸಿಲ್ವರ್ ಓಕರ್ ಪಕ್ಕದಲ್ಲಿ ಇನ್ನೊಂದು ಮರ ಬೆಳೆದಿದೆ, ಅದರಲ್ಲಿ ಬೆಳೀತಾ ಇದೆ. ಹೂವು ನೋಡಿ ಎಷ್ಟು ಚೆನ್ನಾಗಿ, ಇನ್ನೂ ತುಂಬ ಚೆನ್ನಾಗಿದೆ. ನಾನು ಸುಮ್ಮನೆ ತಂದಿದ್ದೆ. ಸೊ ಆಗ್ರೋ ಫಾರೆಸ್ಟ್ ಮರಗಳು ಸಹ ನೈಸರ್ಗಿಕ ಮರಗಳು, ಎಕ್ಸೋಟಿಕ್ ಅಲ್ಲ, ನೈಸರ್ಗಿಕ ಮರಗಳಲ್ಲಿ ನೀವು ಇದನ್ನು ನೋಡ್ಬೋದು. ಅದು ಭಾಳ ಒಳ್ಳೆಯದಿದೆ. ಅದನ್ನು ಆದಷ್ಟು ರೈತರಿಗೆ ಇನ್ಮೇಲೆ ರೇಡಿಯೋ ಟಾಕ್ ಎಲ್ಲ ಕೊಡೋಣ ಅಂತಿದ್ದೀನಿ. ಅದನ್ನು ಸರ್ಕಾಸಿಟಮ್ ಅಂದರೆ ಒಂದು ಟೈಪ್ ಆಫ್ ಕನ್ಸರ್ವೇಷನ್. ಈಗ ಕನ್ಸರ್ವೇಷನಲ್ಲಿ 4 ಟೈಪ್ಸು. ಒಂದು ಇನ್ಸಿಟು ಕನ್ಸರ್ವೇಷನ್, ಕಾಡು ಒಳಗಡೆನೇ ಇರುವುದನ್ನು ಅಲ್ಲೇ ಸಂರಕ್ಷಣೆ ಮಾಡೋದಕ್ಕೆ. ಎರಡನೇದು ಎಕ್ಸಿಟು ಅಂದರೆ ಹೊರಗಡೆ, ಕಾಡಿಂದ ಹೊರಗಡೆ ಏನೇನು ಸಂರಕ್ಷಣೆ ಮಾಡ್ತೇವೆ ನಾವು ಎಕ್ಸಿಟು ಅಂತ ಹೇಳ್ತೀವಿ. ಮೂರನೇ ವಿಷಯ, ಎಕ್ಸಿಟಲ್ಲಿ ಇನ್ನೊಂದು ಟೈಪ್ ಆಫ್ ಇದು ಏನಂದರೆ ಸರ್ಕಾಸಿಟಮ್ ಅಂದರೆ ಇದು ಆಗ್ರೋ ಫಾರೆಸ್ಟ್ ಸಿಸ್ಟಮ್ ಹ್ಯಾವಿಂಗ್ ಮೋರ್ ಆಫ್ ನೇಟಿವ್ ಟ್ರೀಸ್ ಇರಬೇಕು ಅಂತಲ್ಲಿ ದೇ ಪ್ರಿಫರ್ ಟು ಗ್ರೋ. ಅದರಲ್ಲಿ ಕನ್ಸರ್ವೇಷನ್ ಮಾಡೋದಕ್ಕೆ ನಾವೇನಂತೀವಿ, ಸರ್ಕಾಸಿಟಮ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಆಗ್ರೋ ಫಾರೆಸ್ಟಿಯಲ್ಲಿ ಇದು ಭಾಳ ಒಳ್ಳೆ ಹ್ಯಾಬಿಟ್ಯಾಟ್. ಅದಕ್ಕೆ ಆ ಗಿಡಗಳಿಗೆ ಎಷ್ಟು ಅಲ್ಲೇ ಮೋಸ್ಟ್ಲಿ ಮೈಕ್ರೋರೇಜಾಲ್ ಇರ್ಬೋದು, ಪಾಲಿನೇಟರ್ಸ್ ಇರ್ಬೋದು, ಬರ್ಡ್ಸ್ ಇರ್ಬೋದು. ಸೊ ಇದನ್ನೆಲ್ಲ ಅಧ್ಯಯನ ಮಾಡ್ತಿರುವಾಗ ನಮಗೆ ಅದಕ್ಕೊಂದು ಕಲಿಯುವ ಒಂದು ಹುಚ್ಚು ಬರಬೇಕು. ಬಾಯ್ಸಿಗೆ, ಗರ್ಲ್ಸಿಗೆ, ಕೆಲವರಿಗಿದೆ. ಕೆಲವರು ನನ್ನ ಜೊತೆ ಬಂದಿದ್ದರು, ಅವರೆಲ್ಲ ಕರ್ಕೊಂಡೋಗಿ ತೋರಿಸಿ ಎಲ್ಲ ಇದು ಮಾಡಿದ್ವಿ. ಅರಣ್ಯ ಇಲಾಖೆಯವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು
ಈಗ ನಮ್ಮಲ್ಲಿ ಮಡಿಕೇರಿಯಲ್ಲಿ ಒಂದು ಆರ್ಕಿಡೇರಿಯಂ ಮಾಡಿದ್ದಾರೆ, ಬಟ್ ನೋ ಬಡಿ ಈಸ್ ಮೇಂಟೈನಿಂಗ್. ಹೇಳಿದೆ ಹೊರಗಡೆ, ಅವ್ರು ಒಳಗಡೆ ಗ್ಲಾಸ್ ಹೌಸ್ಲಿ ಇಡೋದಕ್ಕಿಂತ ಹೊರಗಡೆ ಇಟ್ಟರೆ ಸಾಕು ಬರುತ್ತೆ. ಅದು ಸಿಂಪಲ್ ಐಡಿಯಾ ಅವ್ರಿಗಿಲ್ಲ, ಅವ್ರಿಗೆ ಅಲ್ಲೇ ಇಟ್ಬಿಟ್ಟು ಅದೆಲ್ಲ ಡ್ರೈ ಆಗಿದೆ. ಸೊ ನಾವೆಲ್ಲ ಸ್ವಲ್ಪ ಕನ್ಸರ್ವೇಷನ್ ಎಫರ್ಟ್ ಮಾಡ್ತಿದ್ದೀವಿ, ನಮ್ಮಲ್ಲಿ ಆರ್ಕಿಡೇರಿಯಂ ಮಾಡ್ತಾ ಇದ್ದೀವಿ. ಆರ್ಕಿಡ್ ಕಲೆಕ್ಷನ್ ಮಾಡೋಂಗಿಲ್ಲ ಅಕಾರ್ಡಿಂಗ್ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು. ಅದು ಕನ್ಸರ್ವೇಷನ್ ಮಾಡಿದ್ದು ಯಾರೋ ಸ್ಪೀಸೀಸ್ ಸ್ಪೆಸಿಫಿಕ್ ಮಾಡಿದರೆ ಅದು 3 ಬಿಟ್ಟು ಬಾಕಿದು ಮಾಡ್ಬೋದು ಅಥವಾ ಅದು ಇಲ್ಲ. ಬಟ್ ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂಲಿ ನಮ್ಮಲ್ಲಿ ಮಾಡ್ತಾ ಇದ್ದೀವಿ ಸ್ವಲ್ಪ. ಅದನ್ನು ನಮ್ಮ ಅರಣ್ಯ ಇಲಾಖೆಯಲ್ಲೂ ನಾವು ಮಾಡಿಸಿ ಸರ್ ಒಂದು ಸ್ವಲ್ಪ. ಇದೆಲ್ಲ ನಾವು ಚೆಟ್ಟಳ್ಳಿಲಿ ಒಂದು ಮಾಡಿಕೊಟ್ಟಿದ್ದೆ, ಅದು ದೇ ಆರ್ ನಾಟ್ ಮೇಂಟೈನಿಂಗ್. ಹಾಗೆಯೇ ಕ್ಲೈಮೇಟಿಗೂ ದೇ ಆರ್ ರೆಸ್ಪಾಂಡಿಂಗ್. ಈಗೆಲ್ಲ ವಾತಾವರಣದ ವೈಪರೀತ್ಯಕ್ಕೂ ಸಹ ಕ್ಲೈಮೇಟಿಗೆ ಅವು ರೆಸ್ಪಾಂಡ್ ಮಾಡ್ತವೆ. ಕೆಲವು ಅರ್ಲಿ ಫ್ಲವರಿಂಗ್ ಆಗ್ತವೆ, ಕೆಲವು ಲೇಟ್ ಫ್ಲವರಿಂಗ್. ಅರ್ಲಿ ಫ್ಲವರಿಂಗ್ ಬೇಗ ವಿದರಿಂಗ್ ಆಗುತ್ತೆ. ಇದೆಲ್ಲ ನಾವು ಅಧ್ಯಯನ ಮಾಡಿದ್ವಿ. ಹೆಚ್ಚಿಗೆ ಟೆಂಪ್ರೇಚರ್ ಆದರೆ ಅಥವಾ ಮಳೆ ಕಡಿಮೆ ಆದರೆ ಅದರಲ್ಲಿ ಹೂವಿನಲ್ಲಿ ಇರುವ ವ್ಯತ್ಯಾಸಗಳು ಕಂಡು ಬಂದಿದ್ದೀವಿ, ಅದನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಸೊ ಕೆಲವು ಬೇಗ ಹೂವು ಆಗ್ತವೆ, ಕೆಲವು ಬೇಗ ಹೂವಾಗಿ ಬೇಗ ವಿದರಿಂಗ್ ಆಗಿಬಿಡ್ತದೆ. ಅಂದರೆ ಬೇಗ ಮಾರುತ್ತವೆ ಅಂತ ಹೇಳಿದ್ರೆ, ವಿದರಿಂಗ್ ಏನಂದರೆ ಮಾಗ್ತವೆ. ಸೊ ಅದು ಯಾಕೆ ಆಗ್ತವೆ ಅಂತ ಅಧ್ಯಯನ ಮಾಡಿದಾಗ ಒಂದು ಗೊತ್ತಾಗಿದೆ, ಅದು ಕ್ಲೈಮೇಟಿಂದನೇ ಅಂತಿದೆ. ಆಮೇಲೆ ಕೆಲವು ತಿಂಗಳಲ್ಲಿ ಅರ್ಲಿಯಾಗಿ ಹೂವು ಆಗ್ತವೆ, ಕೆಲವು ಲೇಟಾಗಿ ಹೂವು ಆಗ್ತವೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇದನ್ನು ನಮ್ಮ ವಿದ್ಯಾರ್ಥಿ ಅಧ್ಯಯನ ಮಾಡಿದ್ದಾರೆ, ನಿಶ್ ಮಾಡ್ಲಿಂಗ್ ಅಂತ ಅವ್ರು ಹೇಳಿದ್ರು ಸಾಹೇಬರು. ಪ್ರತಿಯೊಂದು ಜೀವಿಗೂ ಅದೇ ಆದ ಒಂದು ಆವಾಸಸ್ಥಾನ ಬೇಕು. ಅಂದರೆ ನಿಶ್ ಅಂದರೆ ಫಂಕ್ಷನ್ ರೋಲ್ ಆಫ್ ಎನ್ ಆರ್ಗಾನಿಸಮ್. ಒಂದು ಜೀವ ಮಾಡಬೇಕಾದ್ರೆ ಅದಕ್ಕೆ ತನ್ನದೇ ಆದ ಒಂದು ಪ್ರಕ್ರಿಯೆ ಬೇಕಾಗುತ್ತೆ. ಉದಾಹರಣೆ ಬ್ರೀಡಿಂಗ್ ಇರ್ಬೋದು, ಅಥವಾ ಛಾಯಾಭಾಜಿ ಕ್ರಿಯೆ ಇರ್ಬೋದು, ಬೇರೆ ಬೇರೆ ಅದು ಇರುವ ಪ್ರದೇಶಕ್ಕೆ ನಾವು ನಿಶ್ ಅಂತ ಹೇಳ್ತೀವಿ. ಆ ನಿಶ್ಶು ಕೆಲವು ಈ ಒಂದು ಡೆಂಡ್ರೋಬಿಯಂ ಆರ್ಕಿಡ್ ಮಿಡ್ ಎಲಿವೇಷನಲ್ಲಿ ಮಾತ್ರ ಇರುತ್ತೆ, ಎಲ್ಲ ಕಡೆಯಲ್ಲೂ ಇರಲ್ಲ. ಅದು ಮಿಡ್ ಎಲಿವೇಷನಲ್ಲಿ ಮಾತ್ರ ಇರ್ತದೆ. ಜೊತೆಗೆ ಗ್ರಾಸ್ಲ್ಯಾಂಡು ಆ ಥರ ಎಕೋಟೋನಲ್ಲಿ ಇರ್ತವೆ. ಮತ್ತು ಇನ್ನೊಂದು, ಅವು ಸ್ಪ್ರೆಡ್ ಹೆಚ್ಚಿಗೆ ವೆಸ್ಟರ್ನ್ ಘಾಟ್ಸಲ್ಲೇ ಕಂಡು ಬಂದಿರುತ್ತೆ. ನೋಡಿ, ನಮ್ಮ ಸ್ಟೂಡೆಂಟ್ ಒಬ್ಬರು MSc ಅವರು ಮಾಡಿದ್ರು. ಅದರ ಆವಾಸಸ್ಥಾನ ಎಲ್ಲಿದೆ, ಹೋಮ್ ರೇಂಜ್ ಆವಾಸಸ್ಥಾನ ಅಂದರೆ ಹೋಮ್ ರೇಂಜ್ ಎಲ್ಲಿವರೆಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ನೋಡಿದಾಗ ಈ ಪ್ರಪಂಚದಲ್ಲಿ ಎಲ್ಲಿ ಬಿಟ್ಟರು ಎಲ್ಲಿನೂ ಇಲ್ಲ ಎಕ್ಸೆಪ್ಟ್ ವೆಸ್ಟರ್ನ್ ಘಾಟ್ಸಲ್ಲಿ. ಸೊ ಅದನ್ನು ಅಧ್ಯಯನ ಮಾಡಿದೆ. ಒಂದು ಡೆಂಡ್ರೋಬಿಯಮ್ಮು ಬಾರ್ಬೆಟಲಮ್ ಅಂತ ಹೇಳ್ತಾರೆ ಇದನ್ನು. ಇದು ಸಮ್ಮರಲ್ಲಿ ಹೂವು ಆಗುತ್ತೆ. ಇದು ಎಲ್ಲಿದೆ ಅಂದರೆ ಅದು ಬಿಟ್ಟು ಆ ಒಂದು ವೆಸ್ಟರ್ನ್ ಘಾಟ್ಸ್ದು ಈ ಮಿಡ್ ಎಲಿವೇಷನ್ ಬಿಟ್ಟು ಇನ್ನೆಲ್ಲೂ ಕಾಣಲ್ಲ ಪ್ರಪಂಚದಲ್ಲಿ. ಸೊ ಅದನ್ನು ಅಧ್ಯಯನ ಮಾಡಿ ನೋಡಿದ್ದೀವಿ. ಅದೇ ರೀತಿಯಾಗಿ ಕೆಲವು ಟ್ರೀ ಸ್ಪೀಸೀಸ್, ಟ್ರೀ ಸ್ಪೀಸೀಸ್ ಕೊಡಗಿನ ವೆಸ್ಟರ್ನ್ ಏನ್ ನಮ್ಮ ಫಾರೆಸ್ಟ್ ಇದೆ, ಅದರಲ್ಲಿ ಪೊಯಿಸಿಲೋ ನ್ಯೂರಾನ್ ಕರೆಕ್ಟ್ ಅಂತ ಇಲ್ಲಿದೆ. ನಮ್ಮಲ್ಲಿ ಒಂದೇ ಒಂದು ಗಿಡ ಇದೆ, Lactuem elliptica. They have got a typical association. Correct. That you don't find anywhere in Western Ghats. So they are called as the niche species. Niche species. Meristica for instance. ಆ ಸ್ವಾಂಪ್ ಅಲ್ಲೇ ಇರ್ತವೆ ಅವು. Swamp ಅಲ್ಲಿ ಹೌದೌದು. ಸೊ ಹೀಗಾಗಿ ನಮ್ಮ ಅರಣ್ಯ ಇಲಾಖೆಯವರು, ರೈತರು ಎಲ್ಲ ನೀವು ಗೊತ್ತಿರದೆ ಅದು ಸ್ವಲ್ಪ ವೈಜ್ಞಾನಿಕ ಆಲೋಚನೆ ಮಾಡಿದ್ರೆ ಯಾಕೆ ಬಂತು ಪ್ರಶ್ನೆ ಕೇಳಬೇಕು. ಆವಾಗ ನೀವು ಒಂದು ಐಡಿಯಾ ನೀವು ನೋಡಿರ್ತೀರಾ, ಬಟ್ ಅದನ್ನು ವೈಜ್ಞಾನಿಕ ದೃಷ್ಟಿ ನೋಡಿದ್ರೆ ನೀವೆಲ್ಲ ಅರಣ್ಯ ಇಲಾಖೆ ಜೊತೆ ಸೇರಿ ಅದನ್ನು ಜೀವಿಗಳನ್ನು ಸಂರಕ್ಷಣೆ ಮಾಡ್ಬೋದು. ಸೊ ಕಳೆಗಳು, ವೀಡುಗಳು ಬೆಳೆದಿಂದನೂ ಅರಣ್ಯ ಇದು ನೋಡಿ. ಈ ಕಡೆ ನಾನು ನೋಡಿದಾಗ ಇಲ್ಲಿ ಹೋಗಿದ್ದೆ, ಇಲ್ಲಿ ಮೆಕ್ಯಾನಿಯಾ ಮ್ಯಾಕ್ರಾ ಅಂತ ಒಂದು ವೀಡ್ ಬಂದುಬಿಟ್ಟು ಅಲ್ಲಿ ಆರ್ಕಿಡೇ ಇಲ್ಲ ಸರ್. ಆರ್ಕಿಡ್ಗಳೆಲ್ಲ ಸಾಯ್ತಾ ಇವೆ. ಅಂದರೆ ಕಳೆಗಳು, ಕಾಡಿನ ಕಳೆಗಳು ಒಂದು ಅದನ್ನು ನಾಶ ಮಾಡ್ತಾ ಇದೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ನಾವು. ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ. ಜೊತೆಗೆ ಹೌದು ಹೇಳಿ. ಅಜೆರೆಟಮ್ ನೋಡಿ, ಇದು ಎಂಟೈರ್ ಗ್ರಾಸ್ಲ್ಯಾಂಡ್, ಎಸ್ಪೆಷಲಿ ಶೋಲಾ ಎಕೋಟೋನಲ್ಲಿ ಇದು ಬಂದ್ಬಿಡುತ್ತೆ ಜಾಸ್ತಿ. ಅದರಿಂದ ಗ್ರಾಸ್ಗಳು ಬರ್ತಾ ಇಲ್ಲ. ಇದು ಇರಲಿಲ್ಲ, ಈ ಮೆಕ್ಯಾನಿ ಇರಲಿಲ್ಲ, ಅದು ಇರಲಿಲ್ಲ. ಹೌದು ಹೌದು ಶಿವಮೊಗ್ಗ ಮತ್ತೆ ಈ ಕಡೆ ಇತ್ತು, ಇದು ಬಿರಿನಾಣಿ ಈ ಕಡೆ ಇತ್ತು ಮೊದಲು, ಬಂದ್ಬಿಟ್ಟಿದೆ ಈಗ. ಕ್ರೋಮಲಿನ ಓಡರೇಟಾ, ಲ್ಯಾಂಟಾನಾ ಕಮರಾ, ಮೆಕ್ಯಾನಿಯಾ, ಅಜೆರೆಟಮ್ ಅಡಿನೋಫೋರಾ ಅಂತ ಭಾರಿ ಅದು ಗ್ರಾಸ್ಲ್ಯಾಂಡನ್ನು ಪೂರ್ತಿ ವ್ಯಾಪಿಸ್ಕೊತಾ ಇದೆ. ಅದನ್ನು ಸ್ವಲ್ಪ ಅಲ್ಲಿ, ಆಮೇಲೆ ಇಲ್ಲಿ ಅಡಿನೋಫೋರಾ ಎಲ್ಲಿರ್ಬೋದು ಅಲ್ಲಿ ಆರ್ಕಿಡೇ ಬರ್ತಾ ಇಲ್ಲ. ಗ್ರಾಸ್ಲ್ಯಾಂಡ್ ಟೆರೆಸ್ಟ್ರಿಯಲ್ ಆರ್ಕಿಡ್ಸು ನೀವು ಒಂದು 14 ವರ್ಷದಿಂದ ಹೋಗಿದ್ರಲ್ಲ, ಇವರೇ ಕರ್ಕೊಂಡು ಹೋಗಿದ್ದೆ ಸಾಹೇಬರು ರೇಂಜ್ ಆಫೀಸರ್ ಆಗಿದ್ದಾಗ ಬ್ರಹ್ಮಗಿರಿಲಿ. ಅವಾಗ ಎಷ್ಟು ಗ್ರಾಸ್ ಇತ್ತು, ಇವಾಗೆಲ್ಲ ಅಡಿನೋಫೋರಾ ಬಂದುಬಿಟ್ಟಿದೆ, ಟೆರೆಸ್ಟ್ರಿಯಲ್ ಆರ್ಕಿಡ್ ಬರ್ತಾ ಇಲ್ಲ. ಹೌದು ಇರ್ಬೋದು ಇರುತ್ತೆ ಎಲ್ಲ ತಪ್ಪು. ಮೈಕ್ರಾ ಅಂತ ಮೆಕ್ಯಾನಿಯಾ ಮ್ಯಾಕ್ರಾ ಅಂತ ಎಮ್ ಎ ಇರಬೇಕು. ಸಾರಿ, ನಾನು ಬೈ ಚಾನ್ಸು ಅರ್ಜೆಂಟು ಇದೆ. ಅಫೆಕ್ಟಿಂಗ್ ಹೌದು.
ಸೊ ಇನ್ನೊಂದು ಅಬ್ಸರ್ವೇಷನ್ ಮಾಡಿದೆ, ಐ ಡೋಂಟ್ ನೋ, ಈಗ ಅಲ್ಲಿ 100 ವರ್ಷದ ಹಿಂದಿನ ಅವರು ಏಜ್ ಆಗಿರೋರನ್ನ ಕೇಳಿದೆ ಅಜ್ಜಂದ್ರ, ಇದು ಲೋಯರ್ ಎಲಿವೇಶನ್ ಇತ್ತಂತೆ ಈ ಆರ್ಕಿಡ್. ಲೋಯರ್ ಎಲಿವೇಶನ್ ಅಂದರೆ ಅಲ್ಲಿ ತಡಿಯಾಂಡ್ ಮಾಲು ಬಿಗಿನಿಂಗಲ್ಲೆಲ್ಲ ಸಿಕ್ತಿತ್ತಂತೆ. ಈಗ ಅಲ್ಲಿ ಅದು ಮೇಲೋಗಿ 1700 ಮೀಟ್ರ್ MSL ಅಲ್ಲಿ ಇದೆ ಇದು. ಅದು ಕ್ಲೈಮೇಟ್ ಚೇಂಜಿಂದ ಆಗಿದೆ, ಅದು ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು. ಅಥವಾ ಇನ್ನೊಂದು ಬಯೋಟಿಕ್ ಥ್ರೆಟ್ ಇರ್ಬೋದು. ಮೋಸ್ಟ್ಲಿ ಇದು ವೈಲ್ಡ್ ಬೋರ್ಸ್ ಅದನ್ನು ಟ್ಯೂಬರ್ ತಿನ್ಬೋದು, ಅಥವಾ ಲೋಯರ್ ಎಲಿವೇಷನಲ್ಲಿ, ಅಥವಾ ಮಾಯಿಶ್ಚರ್ ಅವೈಲಬಿಲಿಟಿ ಇರ್ಬೋದಾ, ಈ ಥರ ಅಧ್ಯಯನ ಮಾಡೋ ಪ್ರಕಾರ ದಿಸ್ ಈಸ್ ಆ್ಯಕ್ಚುಲಿ ಹೆಪನೇರಿಯಾ ಮಾರ್ಜಿನೇಟಾ ಅಂತ. Actually, it is basically, the species shift is, it is actually temperature governed. Correct. Ega, at that point of time, maybe 100 years, what you are talking about, so lower elevation itself had a very basic conditions. You're right. But now, because of increasing temperature, that has become a xeric condition. As a result, the species shift would have happened to basic conditions. Correct. So where higher elevations are still okay. So we need to have a data to support this school of thought. Correct. We have to have a data. ಅದಕ್ಕೆ ನಾವು ಈಗ You said about the temperature variations and the flowering pattern. ಹೌದು The change in the flowering pattern. ಈ ಕಾಫಿಯಲ್ಲಿ ಹಂಗೆ ಆಗ್ತಾ ಇದೆ ಈಗ. Because of the diurnal variation in the temperature and the seasonal variation in temperature, if you take the whole panicle of coffee, ಅಲ್ಲಿ ಬೆರಿನೂ ಇರುತ್ತೆ, ಫ್ಲವರು ಇದೆ, ಇದೂ ಇದೆ, ಮೆಚೂರ್ಡ್ ಫ್ರೂಟ್. ಹೌದು, ಒಂಥರ ರನ್ನಿಂಗ್ ಬ್ಲಾಸಮ್ ಥರ ಆಗೋಯ್ತು ಅದು. ರನ್ನಿಂಗ್ ಬ್ಲಾಸಮ್ ಥರ ಆಯ್ತು. ಇಟ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಟೆಂಪ್ರೇಚರ್. ಕರೆಕ್ಟ್. ಅದಕ್ಕೆ ವಿ ನೀಡ್ ಟು ಹ್ಯಾವ್ ಎ ಡೇಟಾ. ಒಂದು ನಾನು ಇದನ್ನು ಈ ಅರ್ಬೇರಿಯಂ ಮಾಡಿರೋದಲ್ಲ 1900 ಅರ್ಬೇರಿಯಂ ಮಾಡೋದು, ಅದು ಡೇಟಾ ಸ್ವಲ್ಪ ಬೇಕು. ಜೊತೆಗೆ ಟೆಂಪ್ರೇಚರ್ ರೈನ್ಫಾಲ್ ಡೇಟಾ ಹ್ಯಾಡ್ ಆಲ್ರೆಡಿ. ಆಮೇಲೆ ಓಲ್ಡ್ ಪೀಪಲ್ಸ್ ಎಥ್ನೋಬಾಟ್ನಿಸ್ಟ್ ಅವ್ರು ಕೇಳಿ ಯಾವಾಗಿತ್ತು ಅದು ಅದನ್ನೆಲ್ಲ ಟ್ರೆಡಿಷನಲ್ ಎಕನಾಲಜಿ ನೋಡ್ಬಿಟ್ಟು ವಿ ಹ್ಯಾವ್ ಟು ಪಬ್ಲಿಷ್ ಪೇಪರ್. ಸೊ ಇದನ್ನು ನಾವು ರೆಸ್ಟೋರ್ ಮಾಡ್ತಾ ಇದ್ದೀವಿ. ಈ ನಮ್ಮ ಕಾಲೇಜಲ್ಲೂ ತಂದು ಕಾಡಲ್ಲಿರುವಂಥದ್ದು ಹಾಕ್ತಾ ಇದ್ದೀವಿ. ಇದು TPGR ಬೇರೆ ಬೇರೆ ಸಂಸ್ಥೆಗಳೆಲ್ಲ ಕೆಲಸ ಮಾಡ್ತಾರೆ. ರೆಸ್ಟೋರೇಷನ್ ಅಂದರೆ ಅವುಗಳ ಮೊದಲಿದ್ದ ಜೀವಿಗಳನ್ನೇ ತಂದು ನಾವು ಅದನ್ನು ಇಲ್ಲಿ ಬೆಳೆದು ಬೇಕಾದ್ರೆ ಕಾಡಿಗೆ ತೊಗೊಂಡು ಹಾಕಬೇಕು. ಇದು ನಮ್ಮ ಫಾರೆಸ್ಟ್ರಿ ಕಾಲೇಜಲ್ಲಿ ಎಲ್ಲರೂ ಫೈನಲ್ ಇಯರ್ಸು ಎಲ್ಲರೂ ನಾವು ಒಂದು ಸ್ವಲ್ಪ ರೆಸ್ಟೋರೇಷನ್ಗೆ ಸ್ವಲ್ಪ ಒಂದು ದುಡ್ಡು ಬಂದಿದೆ, ಹೋಗಿ ಇಲ್ಲಿಂದ ಕಾಡಲ್ಲಿ ಬಿದ್ದಿರೋದನ್ನೆಲ್ಲ ತೊಗೊಂಡೋಗಿ ಬೇರೆ ಕಾಡಿಗೆ ಹಾಕಬೇಕು, ತೋಟಗಳಲ್ಲಿರುವುದನ್ನೆಲ್ಲ. ಸೊ ಅದನ್ನು ಮಾಡೋಣ. ನಾವು ಇಲ್ಲ ಎಫರ್ಟ್ ಮಾಡ್ತಾ ಇದ್ದೀವಿ. ಆಗ ಕೆಲವು ಸತಿ ಅವನು ಮಣಿಪುರಿ ಒಬ್ಬ ಇದ್ದ, ಅವನ ಕರ್ಕೊಂಡೋಗಿ ನಾನು ಅಲ್ಲಿ ವಿದ್ಯಾರ್ಥಿ ಅಲ್ಲಿ ತಡಿಯಾಂಡ ಮೂಲ ಹತ್ರ ಇಲ್ಲ ಇದು ತಲಕಾವೇರಿ ರೀಜನಲ್ಲಿ ಒಂದು ಈ ಕಡೆ ಡಿಸ್ಟರ್ಬ್ಡ್ ಏರಿಯಾ ಇತ್ತು, ಅಲ್ಲಿ ಹಾಕ್ತಾ ಇದ್ದೀವಿ. ಸೊ ಇದೊಂದು ಆರ್ಕಿಡ್ ಸೌತ್ ಇಂಡಿಯಾದಲ್ಲಿ ಒಂದೇ ಒಂದು ಇದು ಅಗಸ್ತಮಲೆ ರೀಜನಲ್ಲಿದೆ. ಅದಕ್ಕೆ ಪ್ಯಾಪಿಲೋಪಿಡಿಯಲಮ್ ಡಯೂರಿ ಅಂತ ಅಗಸ್ತಮಲೆ ರೀಜನಲ್ಲಿ ಮಾತ್ರ ಇರೋದು, ಕೇರಳದಲ್ಲಿ ಎಲ್ಲೂ ಇಲ್ಲ. ಅದನ್ನು ಈಗ ಮಲ್ಟಿಪ್ಲೈ ಮಾಡಿ TPGR ಅವರು ಮಾಡಿ ರೀಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಫಾರೆಸ್ಟಿಗೆ. ಒನ್ ಆಫ್ ದಿ ವೆರಿ ಬ್ಯೂಟಿಫುಲ್ ಆರ್ಕಿಡ್ಸ್, ಟೆರೆಸ್ಟ್ರಿಯಲ್ ಆರ್ಕಿಡ್. ಸೊ ಇದರಲ್ಲಿ ನಮ್ಮ ಆಕ್ಟಿವಿಟೀಸ್ ಐ ಬಿನ್ ಡೂಯಿಂಗ್ this type of activities. So thank you so much for the cooperation.